ಮ್ಯೂಚುವಲ್ ಕಡೆ ನಂದು ಗಿಲ್ಲಿ ಇಟ್ ಇಸ್ ಮ್ಯೂಚುವಲ್. ಅರ್ಥ ಮಾಡ್ಕೊ, ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ. ಐ ಲವ್ ಯು, ಯು ಮಸ್ಟ್ ಲವ್ ಮೀ. ಬುಕ್ ಓಪನ್ ಮಾಡೋದಕ್ಕೆ ಒಂದು ಕವಿತೆ ಅಣ್ಣ. ಆ ಕವಿತೆಯಲ್ಲಿ ಏನಿರ್ತದೆ ಗೊತ್ತಾ? ಹೇಳಿದ್ದೆಲ್ಲ ಹೇಳಾಗಿದೆಯಲ್ಲ, ಹೇಳಲು ಇನ್ನೇನು ಉಳಿದಿಲ್ಲ. ಹಬ್ಬ ಅಂದ್ರೆ ನಾನು ಮನೆಯಿಂದ ಆಚೆ ಹೋಗೋದು ನಿನ್ನ ಮನಸ್ಸಿಂದಲ್ಲ. ಕೇಳ್ತೀನಿ, ಅರ್ಥ ಮಾಡ್ಕೊ. ಏನು ನೀನೇ ತಾನು ವಾಪಸ್ ಹೇಳ್ತೀನಿ, ಹೇಳಿ ಈಗ ಹೇಳು. ಬಸ್ ಮನೇಲಿ ಕಾಣುವಂತ ಅಪ್ಸರ, ಅವಳ ಕಣ್ಣುಗಳೇ ನೋಡೋದಕ್ಕೆ ಸುಂದರ. ಒಕ್ಕಾವು ಒಕ್ಕಾವು ಐ ಲವ್ ಯು ಡೇ. ಇದು ಇಷ್ಟು ಗೆಟಪ್ ಚೇಂಜ್ ಆಗಿದೆ ಇಲ್ಲಿ ಹೆಂಗೆ? ಸೂಟು ನಿನಗೆ ಸೂಟ್ ಆಗುತ್ತೆ ಯಾಕಂತ ಕಾವ್ಯ ಹೇಳೋದು. ಎಲ್ಲ ಸುಮ್ಮನೆ ಆಳ್ಬಾವಿ ಇತ್ತಳೋದಲ್ಲ, ಜೊತೆಲಿದ್ದವ್ರನ್ನೇ. ಯಾರು ಬೆನ್ನಿಗೆ ಚೂರಿ ಹಾಕ್ತಿದ್ರೇ. ಇಷ್ಟೆಲ್ಲ ಮನಸ್ಸಲ್ಲಿದೆ, ಇಷ್ಟೆಲ್ಲ ಹೇಳಿದ್ಮೇಲೆ ಏನು 55 ಸಲ ಕನ್ನಡ ನೋಡ್ಕೋದು ಏನು ಸುಂದರಿ ಥರ. ಈ ರೇಂಜಿಗೆ ಮನಸ್ಸಲ್ಲಿ ಇಷ್ಟೊಂದೆಲ್ಲ ಇದೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಮನಸ್ಸಲ್ಲಿ ಇದೆ ಅನ್ನೋದು ಹೇಳ್ಬೇಕಿತ್ತು. ಮನಸ್ಸಲ್ಲಿ ನಿಮ್ಗೆ ಇಷ್ಟೆಲ್ಲ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಚೂರಿ ಹಾಕಿದ್ದು ನೀವು, ನಾನಲ್ಲ ಅಷ್ಟೇ. ಅವ್ನು ಏನೇನೋ ಹೇಳ್ದ ಕಣೋ, ನನ್ಗೆ ಯಾಕೋ ಏನು ಟಾಸ್ಕ್ ಕೊಟ್ಟಿದ್ದಾರೆ ಅವನಿಗೆಲ್ಲ. ಅಷ್ಟೊತ್ತು ವೆಯ್ಟ್ ಮಾಡಿಸಿದ್ರಲ್ಲ, ಸೀಕ್ರೆಟ್ ಟಾಸ್ಕ್ ಏನಾದ್ರು ಕೊಟ್ಟಿದ್ದಾರೆ ಅನಿಸ್ತಾ ಇದೆ ನನಗೆ. ನನಗೆಲ್ಲ ಹೇಳ್ತಾನೆ ಅಂತ ಅಲ್ಲ, ಬೇರೆ ಯಾರು ಹೇಳಿದ್ರು ನಂಗೆ ಅದು ಮ್ಯಾಟ್ರ್ ಆಗಲ್ಲ. ಅವನು ನಂಗೆ ಹೇಳಾಗ ನನಗೇನೋ ಬೇರೆ ಏನೋ ಟಾಸ್ಕ್ ಕೊಟ್ಟಿದ್ದಾರೆ ಅನಿಸ್ತಾ ಇದೆ. ಇವಾಗೂ ಅವನು ಹೇಳ್ತಿದ್ದಾನೆ ಸೀರಿಯಸ್ ಅಂತ ನಂಬಕ್ಕಾಗ್ತಿಲ್ಲ. ಪ್ರಾಮಿಸ್ ಮಾಡ್ಬಿಟ್ಟು ಹೇಳ್ಬಿಡು. ಏನ್ ಪ್ರಾಮಿಸ್? ಪ್ರಾಮಿಸ್ ಯಾರ ಮೇಲೆ ಪ್ರಾಮಿಸ್ ಮಾಡ್ಬೇಕು? ನನ್ನ ಮೇಲೆ ಪ್ರಾಮಿಸ್ ಮಾಡಿ. ನಿಮ್ಗೆ ಬಾಯಲ್ಲೊಂದು ಮನ್ಸಲ್ಲೊಂದು ಅಂತಂದೆ. ನಮ್ಮ ಮನೆ ಈಗೆಲ್ಲ ಗುರುವಾರ ಇರೋದು ನಮ್ದು ಟೋಕನ್ ನಂಬರು. ತಲೆ ಬಚ್ಚಿ ರೆಡಿ ಬಂದಿದ್ದಕ್ಕೆ ಗಿಲ್ಲಿ ಕೇಳ್ತಾ ಇಲ್ಲ. ಅಮ್ಮ ಗಿಲ್ಲಿ ಅವರಮ್ಮ ಬಂದು ರೆಡಿ ಮಾಡಿದ್ದು. ಗಿಲ್ಲಿ ಮಾತ್ರ ಎಲ್ಲೂ ಬಿಟ್ಕೊಡ್ಬೇಡ, ಅವನು ಎಲ್ಲೂ ಬಿಟ್ಕೊಟ್ಟಿಲ್ಲ ಇಷ್ಟು ದಿನ. ನಾನು ಬಿಟ್ಕೊಟ್ಟಿಲ್ಲ ಅವನ್ನ. ಜಾಸ್ತಿ ಕಾಟ್ಲೆ ಕೊಡೋದು ಇರೋದು ಅಂದ್ರೆ ಇಷ್ಟು ದಿನ ನೀವಿಬ್ರು ಫ್ರೆಂಡ್ಶಿಪ್ಪು ಬ್ರೇಕ್ ಆಗದೇನೆ ಬಂದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ಟಚ್ ಮಾಡಿ ಬ್ರೇಕ್ ಆಗ್ಬಾರ್ದು ಅಂತ